ಹಾಯ್ ಹಲೋ, ಇದು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡೋಣ ಅಂತ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೆ. ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ಎಲ್ಲ ಫುಲ್ ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಡು ಆನಂತರ ಅದನ್ನು ಒಗ್ಗರಣೆಗೆ ಹಾಕೋಬೇಕು. ಎಣ್ಣೆ ಕಾಯೋಕ್ಕೆ ಇಟ್ಟು ಎಣ್ಣೆ ಕಾದಿದೆಯಾ ಅಂತ ನೋಡಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ ಸ್ನೇಹಿತರೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ 1-2 ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ನಾನು 1 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೆ ದಪ್ಪದು. ಹಾಗೆಯೇ ಟೊಮೆಟೊ ಹಣ್ಣು ಬೇಯೋದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಸ್ನೇಹಿತರೆ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಿದರೆ ಒಗ್ಗರಣೆ ನೀಟಾಗಿ ಬೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕೋಣ. ನಾನಿಲ್ಲಿ 4 ಮೀಡಿಯಮ್ ಸೈಜ್ದು ಬೀಟ್ರೋಟನ್ನು ತಗೊಂಡಿದ್ದೆ. ಇವಾಗ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿ ಆದ ನಂತರ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ. ಅದಕ್ಕೆ ಚಪಾತಿಯನ್ನು ಮಾಡಿದ್ವಿ. ಚಪಾತಿಗೆ ನಾವು ಬೇಯಿಸುವಾಗ ಎಣ್ಣೆ ಹಾಕೋದಿಲ್ಲ ಸ್ನೇಹಿತರೆ. ಚಪಾತಿ ಹಿಟ್ಟನ್ನು ಹೇಗೆ ಕಲಸೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ನಾನು ಹೇಳ್ಕೊಡ್ತೀನಿ ನಿಮಗೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಚಪಾತಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ನಾವು ಅದೆಲ್ಲ ಆದ ನಂತರ ನಾವು ರೆಡಿಯಾಗಿ ನಮ್ಮ ಹಸುಗಳಿಗೆಲ್ಲ ಹುಲ್ಲು ಹಾಕಿ ಕಟ್ಟಾಕಿದ ನಂತರ ನಾವು ನೆಂಟರು ಮನೆಗೆ ಹೋಗಬೇಕಿತ್ತು. ಅಲ್ಲಿ ಹೊರಟ್ವಿ. ಹಾಗೆಯೇ ಹೋಗ್ತಾ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಗೊರೂರು ಡ್ಯಾಮು. ಅದು ಡ್ಯಾಮ್ ಬ್ಯಾಕ್ ವಾಟ್ರು, ಅದಷ್ಟು ಡೀಪಾಗಿ ಕಾಣಲಿಲ್ಲ ಸ್ನೇಹಿತರೆ. ಇನ್ನು ಹಾಗೆ ಬರಬೇಕಾದ್ರೆ ಶೆಟ್ಟಿಹಳ್ಳಿ ಚರ್ಚನ್ನು ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ. ಪಕ್ಕಕ್ಕೆ ಹೋಗಲಿಲ್ಲ, ದೂರದಿಂದ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ರೆಸಾರ್ಟ್ ಇತ್ತು. ಯಾರಾದರೂ ಬೇಕಿದ್ದರೆ ಶೆಟ್ಟಿಹಳ್ಳಿಗೆ ಬಂದು ಇದನ್ನು ನೋಡಿ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.